ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 150ನೇ ಸಂಚಿಕೆ, ಅದರಲ್ಲಿ ಸುಮಂತ್ರನಿಗೆ ರಾಮ ಸಮಾಧಾನ ಹೇಳಿ ಅಯೋಧ್ಯೆಗೆ ಮರಳಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ತಂದೆ ದುಃಖದಾಗ ಸಾಕಷ್ಟು ಕುಸಿದಾನ, ಅಲ್ಲಿ ಜನರಿಗೂ ಮತ್ತು ನಿನ್ನ ಅವಶ್ಯಕತೆ ಇದೆ, ನನ್ನ ತಂದೆ ಒಳ್ಳೆಯ ಸ್ನೇಹಿತ, ನೀ ಈ ಹೊತ್ತಿನಲ್ಲಿ ಅವನ ಜೊತೆಗಿರಬೇಕು, ಅಯೋಧ್ಯೆಗೆ ನಿನ್ನ ಅವಶ್ಯಕತೆ ಇದೆ, ಅದಕ್ಕೆ ನೀನು ಹೋಗು, ನಾವು ಹೇಳಿದಂತೆ ನಮ್ಮ ವಿದಾಯವನ್ನು ಎಲ್ಲರಿಗೂ ತಿಳಿಸು ಅಂತ ಹೇಳಿ ರಾಮ ಸಮಾಧಾನದ ಮಾತುಗಳನ್ನು ಸುಮಂತ್ರನಿಗೆ ಹೇಳ್ತಾನೆ. ರಾಮನ ಮಾತುಗಳನ್ನು ಕೇಳಿ ಸುಮಂತ್ರನು ಹೀಗೆ ರಾಮನಿಗೆ ನುಡಿತಾನೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ರಾಮನ ಮಾತು ಕೇಳಿ ಸುಮಂತ್ರ ಪ್ರಲಾಪಿಸಿದ. ರಾಮ್ ಹೋಗಂದ ಕೂಡಲೇ ಭಾಳ ದುಃಖ ಆಯಿತು. ದುಃಖದಿಂದ ಅವ ಈ ರೀತಿಯಾಗಿ ನುಡಿತಾನೆ. ಓ ವ್ಯಾಘ್ರ ಪುರುಷನೇ, ಕ್ಷಮಿಸು ನನ್ನ. ನೀ ಇಲ್ಲದೆ ಅಯೋಧ್ಯೆಗೆ ಹೇಗೆ ಹಿಂದಿರುಗಲಿ, ಜನರಿಗೆ ಏನು ಹೇಳಲಿ? ರಾಮನಿಗೆ ಹೇಳ್ತಾನೆ, ನೋಡಪ್ಪ, ನಾನು ಕ್ಷಮಿಸು, ನೀ ಇಲ್ಲದ ನಾನು ಅಯೋಧ್ಯೆಗೆ ಮಾಡಿ ಹೋಗೋದಿಲ್ಲ. ಅಯೋಧ್ಯೆಗೆ ಹೋದ್ನಿ ಅಂದ್ರೆ ಜನ ರಾಮನ ಎಲ್ಲಿ ಬಿಟ್ಟು ಬಂದೆ ಅಂತ ಕೇಳಿದ್ರೆ ನಾ ಏನಂತ ಉತ್ತರ ಕೊಡಲಿ? ಅದಕ್ಕೆ ಜನರನ್ನು ಎದುರಿಸಲಿಕ್ಕೆ ನನಗಾಗೋದಿಲ್ಲ, ಅವರ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಅಯೋಧ್ಯೆಗೆ ಹೋಗುವುದಿಲ್ಲ ಅಂತ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಮುಂದುವರಿದು, ಮಗನನ್ನು ತಂದೆ ತಾಯಿಯಿಂದ ಬೇರ್ಪಡಿಸಿದನೆಂದು, ಈಗ ನಾನು ನಿನ್ನೆ ಅರಣ್ಯಕ್ಕೆ ಬಿಟ್ಟು ಅಲ್ಲಿ ಹೋದ್ನಂದ್ರೆ ಏನಪ್ಪ ನೀನು ತಿಳಿಲಿಲ್ಲ, ತಂದೆ ತಾಯಿಯಿಂದ ರಾಮನನ್ನು ಬೇರ್ಪಡಿಸಿಬಿಟ್ಯಾ, ಮಗನನ್ನು ಬೇರ್ಪಡಿಸಿಬಿಟ್ಯಾ ಅಂಥೇಳಿ ಪ್ರಶ್ನೆ ಕೇಳಿದ್ರೆ ನಾ ಏನು ಉತ್ತರಿಸಲಿ? ಅದೇ ರೀತಿಯಾಗಿ ಸೋದರ ಮಾವನಲ್ಲಿ ಬಿಟ್ಟು ಬಂದೆ ಎಂದು ಕೌಶಲ್ಯಗೆ ಸುಳ್ಳು ನಡೆಯಲಿ. ಒಂದು ವೇಳೆ ಕೌಶಲ್ಯ ರಾಮನ ಎಲ್ಲಿ ಬಿಟ್ಟು ಅಂತ ಕೇಳಿದ್ರೆ ನಿಮ್ಮ ತವ್ರ ಮನೆಯಾಗ ಬಿಟ್ಟು ಬಂದೇನೆ, ನೀವು ಅವನ ಸೋದರ ಮಾವನ ಮನೆಗೆ ಬಿಟ್ಟು ಬಂದೇನೆ ಅಂತ ಸುಳ್ಳು ಹೇಳಿಲ್ಲ ಕೌಶಲ್ಯಗೆ, ಏನಂದು ಹೇಳಿಲ್ಲ ನಾನು. ಮುಂದುವರೆದು ಹೇಳ್ತಾನೆ, ನಿನ್ನ ಮಗನನ್ನು ಅರಣ್ಯದಲ್ಲಿ ಬಿಟ್ಟೇನೆಂದು ಹೇಗೆ ಹೇಳಲಿ? ಸುಳ್ಳು ಹೇಳೋಕ್ಕೂ ಬರೋದಿಲ್ಲ ನನಗೆ. ಖರೆ ಹೇಳಬೇಕಂದ್ರೆ ರಾಮನನ್ನು ಅರಣ್ಯದಲ್ಲಿ ಬಿಟ್ಟು ಬಂದ ಅಂತ ಹೇಳೋಕ್ಕೂ ನನಗೆ ಧೈರ್ಯ ಇಲ್ಲ, ನನಗೆ ಆಗೋದಿಲ್ಲ. ನಿಮ್ಮನ್ನು ಬಿಟ್ಟು ರಥದ ಕುದುರೆಗಳು ಚಲಿಸರಾವು. ಕುದುರೆಗಳ ಸಹಿತ ಇಷ್ಟೊಂದು ನಿಮ್ಮ ಮ್ಯಾಗ ಒಂದು ಪ್ರೀತಿ ಇದೆ, ನಿಮ್ಮನ್ನು ಅರಣ್ಯದಲ್ಲೇ ಬಿಟ್ಟು ರಥದ ಕುದುರೆಗಳು ಕೂಡ ಇಲ್ಲಿಂದ ಚಲಿಸಲಿಕ್ಕೆ ಸಾಧ್ಯ, ಇಲ್ಲಿಂದ ತಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನು ಅರಣ್ಯದಲ್ಲಿ ಬಿಟ್ಟು ಹಿಂದಿರುಗಲಾರೆ, ರಥದೊಂದಿಗೆ ನಿನ್ನ ಸಹಾಯಕ್ಕೆ ನಾನು ನಿಮ್ಮೊಂದಿಗೆ ಅರಣ್ಯದಲ್ಲಿ ವಾಸಿಸುವೆ. ನನ್ನ ಕುದುರೆನೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಾನೂ ಬಿಟ್ಟು ಹೋಗುವುದಿಲ್ಲ, ನಾನು ನನ್ನ ರಥ ಕುದುರೆಗಳು ಅರಣ್ಯದಲ್ಲಿ ನಿಮ್ಮ ಸೇವೆಗಾಗಿ ನಿಲ್ತೇವೆ ಅಂತ ಹೇಳಿ ಸುಮಂತ್ರ ರಾಮನಿಗೆ ಹೇಳ್ತಾನೆ. ನಾನು ಮತ್ತು ಕುದುರೆಗಳು ನಿಮ್ಮ ಸೇವಾ ಭಾಗ್ಯ ಪಡೆಯು. ನನ್ನ ಕುದುರೆಗಳು ನಾನು ನಿಮ್ಮ ಸೇವೆ ಮಾಡುವಂತಹ ಒಂದು ಭಾಗ್ಯವನ್ನು ನಾವು ಪಡಿತೇವೆ, ಅದಕ್ಕೆ ನನಗೆ ಅಯೋಧ್ಯೆಗೆ ಹೋಗಿ ಮರಳಲಿಕ್ಕೆ ಒತ್ತಾಯ ಮಾಡಬೇಡ, ನಾನು ನಿಮ್ಮೊಂದಿಗೆ ಅರಣ್ಯಕ್ಕೆ ಬರ್ತೇನೆ, ನನ್ನೂ ಕರ್ಕೊಂಡು ಹೋಗಂತ ಹೇಳಿ ಸುಮಂತ್ರ ರಾಮನಲ್ಲಿ ಕೇಳಿಕೊಳ್ತಾನೆ. ಸ್ವರ್ಗ ಅಯೋಧ್ಯೆ ತ್ಯಾಗ ಮಾಡಿ ನಿನ್ನ ಸಾನ್ನಿಧ್ಯದಲ್ಲಿ ಸಂತೋಷವಾಗಿರುವೆ. ಸ್ವರ್ಗದಂಥ ಅಯೋಧ್ಯೆ ಇದೆ, ಎಲ್ಲ ಸುಖದ ಸಂಪತ್ತಿ ಅಲ್ಲಿ ಸಂಪತ್ತಿಗೆ ಇದೆ, ಅವೆಲ್ಲ ನನಗೆ ಸ್ವರ್ಗ ಇದ್ರೂ ಸಹಿತ ನಾನು ಸ್ವರ್ಗನೂ ತ್ಯಾಗ ಮಾಡ್ತೇನೆ, ಅಯೋಧ್ಯೆನೂ ತ್ಯಾಗ ಮಾಡ್ತೇನೆ ನಿನ್ನ ಸಲುವಾಗಿ. ನನಗೆ ಯಾವ ಸ್ವರ್ಗನೂ ಬೇಡ, ಸ್ವರ್ಗದಂಥ ಯಾವ ಅಯೋಧ್ಯೆನೂ ನನಗೆ ಬೇಡ, ನನಗೆ ನಿನ್ನ ಸಾನ್ನಿಧ್ಯ ಬೇಕು, ನಿನ್ನ ಹತ್ರನೇ ಇರಬೇಕಂತ ನನ್ನ ಇಚ್ಛೆ ಇದೆ ಅಂತ ಹೇಳಿ ಸುಮಂತ್ರ ಹೇಳ್ತಾನೆ. ನೀನಿಲ್ಲದೆ ಅಯೋಧ್ಯೆಯನ್ನು ಪ್ರವೇಶಿಸಲಾರೆ, ಸೇರುವೆ ಅಯೋಧ್ಯೆ ನಿನ್ನೊಂದಿಗೆ ಮುಗಿಸಿ ವನವಾಸ. ನಿನ್ನ ಬಿಟ್ಟಂತ ನಾವು ಹೋಗೋದಿಲ್ಲ, ನಿನ್ನ ಜೊತೆಗೇ ಬರ್ತೇನೆ, ನಿನ್ನ ಜೊತೆಗೆ ನಿನ್ನ 14 ವರ್ಷ ವನವಾಸವನ್ನು ಕಳೀತೇನೆ, ನಿನ್ನ ಜೊತೆಗೇ ಇದೇ ಕುದುರೆ ಇದೇ ರಥಗಳಲ್ಲಿ ನಾನು ನಿನ್ನನ್ನು ಅಯೋಧ್ಯೆಗೆ ಪುನಃ ಮರಳಿ ಕರೆದುಕೊಂಡು ಹೋಗ್ತೇನೆ ಅಂತ ಸುಮಂತ್ರ ಹೇಳ್ತಾನೆ. ನನ್ನನ್ನು ತ್ಯಜಿಸಬೇಡ, ನೀ ಇಲ್ಲದ ದಿನರಾತ್ರಿಗಳು ದೀರ್ಘವಾಗುವು, ಇದೇ ರಥದಲ್ಲಿ ನಿಮ್ಮನ್ನು ಮರಳಿ ಅಯೋಧ್ಯೆಗೆ ನಾನು ಬಿಟ್ಟ ಹೋಗಬೇಡಪ್ಪ, ನೀವು ಹೋದೆ ಅಂದರೆ ನೀನು ಇಲ್ಲದ ರಾತ್ರಿ ದಿನಗಳನ್ನು ನಾನು ತೆಗೆಯೋಕ್ಕಾಗೋದಿಲ್ಲ,
ಭಾಳ ದೀರ್ಘ ಅನ್ನಿಸ್ತಾವ, ಕಠಿಣ ಅನ್ನಿಸ್ತದೆ ಬದುಕು. ಅದಕ್ಕೆ ನನ್ನ ಕರ್ಕೊಂಡು ಹೋಗ್ರಿ, ನಾವು ಎಲ್ಲರೂ ಕೂಡ ಅಯೋಧ್ಯೆಗೆ 14 ವರ್ಷ ಆದ ಕೂಡಲೇ ಮರಳೋಣ ಅಂತ ಹೇಳಿ ಸುಮಂತ್ರ ರಾಮನಲ್ಲಿ ಬೇಡಿಕೊಳ್ತಾನೆ. ಸುಮಂತ್ರನಿಗೆ ರಾಮ ನುಡಿದನು. ಸುಮಂತ್ರನ ಪ್ರಲಾಪವನ್ನು ಕೇಳ್ತಾನೆ, ಗೋಳಾಡುವುದನ್ನು ಕೇಳ್ತಾನೆ ರಾಮ. ಸುಮಂತ್ರನಿಗೆ ಸಮಾಧಾನದ ಮಾತುಗಳನ್ನು ಮುಂದುವರಿಸ್ತಾನೆ. ಓ ಸಾರಥಿ, ನಿನ್ನ ಸ್ವಾಮಿನಿಷ್ಠೆ ಭಕ್ತಿ ಬಲ್ಲೆನು. ನಿನ್ನಲ್ಲಿ ಸ್ವಾಮಿನಿಷ್ಠೆ ಇದೆ, ನನ್ನ ಮೇಲೆ ಭಕ್ತಿನೂ ಇದೆ, ಅದನ್ನು ಚೆನ್ನಾಗಿ ಗೊತ್ತಿದೆ. ನಾನು ಅರಣ್ಯಕ್ಕೆ ಹೋಗಿರುವ ಬಗ್ಗೆ ದೃಢಪಡಿಸಲು ಕೈಗೆ ಅಯೋಧ್ಯೆಗೆ ನೀ ಮರಳಿಸುವ ಕಾರಣ. ನಾನು ನಿನ್ನ ಅಯೋಧ್ಯೆಗೆ ಯಾಕೆ ಮರಳಿ ಕಳ್ಸಾಕತ್ತೇನೆಂದ್ರೆ, ನಿನ್ನ ಕರ್ಕೊಂಡು ಅರಣ್ಯ ಹೋಗೋದ್ರಲ್ಲಿ ನಂದೇನೋ ಇದಿಲ್ಲ, ಆದರೆ ನಿನ್ನ ಮರಳಿ ಕಳಿಸ್ಬೇಕು. ನಾನು ಯಾಕೆ ಕಳಿಸ್ಬೇಕಂದ್ರೆ, ಕೈಗೆ ಏನಾಗಬೇಕು, ನಾನು ಅರಣ್ಯಕ್ಕೆ ಹೋದ ಸುದ್ದಿ ಆಕೆಗೆ ಏನಾಗಬೇಕು ಅದು ಖಾತ್ರಿ ಆಗಬೇಕಾಗಿ ದೃಢಪಡಿಸಬೇಕಾಗಿದೆ ನನಗೆ. ನಾ ಅರಣ್ಯಕ್ಕೆ ಹೋಗಿದ್ದೆ ಅನ್ನುವಾಗ, ವನವಾಸದಲ್ಲಿ ಇದ್ದೆ ಅನ್ನುವಾಗ ನನ್ನ ತಾಯಿ ಕೈಗೆ ದೃಢಪಡಿಸಬೇಕಾಗಿತ್ತಂದ್ರೆ, ಅದನ್ನು ನಾವು ಅವಳಿಗೆ ಹೇಳಬೇಕಾಗಿತ್ತಂದ್ರೆ, ನೀನು ಮರಳಿ ಅಯೋಧ್ಯೆಗೆ ಹೋಗಲೇಬೇಕು. ನೀನು ಮರಳಿ ಅಯೋಧ್ಯೆಗೆ ಹೋದೆ ಅಂದ್ರೆ ಅವಳಿಗೆ ಒಂದು ಸಮಾಧಾನ ಆಗ್ತಿದೆ, ರಾಮ ಅಯೋಧ್ಯೆ ಹೋಗ್ಯಾನ, ಇದಕ್ಕೆ ಅರಣ್ಯಕ್ಕೆ ಹೋಗ್ಯಾನ ಅಂತೇಳಿ ಸಮಾಧಾನ ಆಗ್ತಿದೆ. ಇಲ್ಲಾಂದ್ರೆ ಇನ್ನೂ ಇಲ್ಲೇ ಉಳಿದಂದ್ರೆ ಅವ್ರು ನಾವು ಏನು ತಿಳಿತಾರೆ, ನಾವು ಅರಣ್ಯಕ್ಕೆ ಹೋಗಿಲ್ಲ ಅಂತ ತಿಳಿತಾರೆ. ಅದಕ್ಕೆ ಒಂದು ಸಾಕ್ಷಿ ಬೇಕದು, ನಾನು ಅರಣ್ಯಕ್ಕೆ ಹೋದಿದ್ದು, ಆ ಸಾಕ್ಷಿ ನೀನದೀಯಾ, ಅದಕ್ಕೆ ನೀನು ಅಯೋಧ್ಯೆಗೆ ಮರಳಿ ಹೋಗಿ ಅವರಿಗೆ ನಾನು ಅರಣ್ಯಕ್ಕೆ ಹೋದ ಬಗ್ಗೆ, ಅರಣ್ಯದಲ್ಲಿ ವಾಸಿಸುವ ಬಗ್ಗೆ ನೀ ಅವರಿಗೆ ಸುದ್ದಿಯನ್ನು ಮುಟ್ಟಿಸು. ಆ ಸುದ್ದಿ ಮುಟ್ಟಿಸುವ ಸಲುವಾಗಿ ನಾನು ನಿನಗೆ ಮರಳಿ ಅಯೋಧ್ಯೆಗೆ ಕಳಿಸ್ತಾ ಇದ್ದೇನೆ ಅಂತ ಹೇಳಿ ಸಮಾಧಾನದ ಮಾತನ್ನು ರಾಮ ಸುಮಂತ್ರನಿಗೆ ಹೇಳ್ತಾನೆ. ಮುಂದುವರೆದು, ನಿನ್ನ ಕಂಡು ನಾನು ಅರಣ್ಯದಲ್ಲಿ ಇರುವುದು ಖಚಿತಪಡಿಸಿ ಕೈ ಭರತನನ್ನು ಪಟ್ಟಿಗಟ್ಟಿ ರಾಜಗಳು. ಒಂದು ವೇಳೆ ನೀವು ಹೋಗಲಿಲ್ಲಂದ್ರೆ ಆಕೆ ಭರತನ ಬಟ್ಟೆ ಕಟ್ಟುವುದಿಲ್ಲ. ಆಕೆ ಒಂದು ಇದು ಉಳಿದ್ಬಿಟ್ಟು ಸಂದೇಹ ಉಳಿದು ಬಿಡ್ತದೆ. ಮತ್ತು ರಾಮ್ ಬಂದ ಏನಾರ ಆದತ್ತಂತ ಒಂದು ಸಂದೇಹದಾಗ ತೆಗಿತಾಳೆ. ನೀವು ಹೋದಿದ್ರೆ ಆಕೆಗೆ ಖಾತ್ರಿ ಆಗಿಬಿಡ್ತದೆ. ಅದಕ್ಕೆ ಅವಳು ಮಗ ಭರತನನ್ನು ಕರೆಸ್ಕೊಂಡು ಅವನು ಪಟ್ಟಗಟ್ಟಿ ಸುಖವಾಗಿ ಅವ್ವ ಮಗ ರಾಜ್ಯವನ್ನು ಆಳ್ತಾರೆ. ಅದಕ್ಕೆ ಭರತನ ಪಟ್ಟಗಟ್ಟುವ ಸಲುವಾಗಿ ಮತ್ತು ಅವಳಿಗೆ ಖಾತ್ರಿ ಆಗುವ ಸಲುವಾಗಿ ನೀನು ಮರಳಿ ಹೋಗಲೇಬೇಕಂಥೇಳಿ ರಾಮ ಅವನಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ. ನನ್ನ ಮತ್ತು ಅಯೋಧ್ಯೆಯ ಒಳಿತಿಗಾಗಿ ನೀ ಅಯೋಧ್ಯೆಗೆ ಹಿಂದಿರುಗು. ನೀ ಅಯೋಧ್ಯೆಗೆ ಹಿಂದಿರುಗಿದಂದ್ರೆ ನನಗೂ ಒಳಿತು, ಅದು ಅಯೋಧ್ಯಕ್ಕೂ ಒಳಿತು. ನಮ್ಮ ಇಬ್ಬರು ಹಿತ ಕಾಪಾಡಿಕೊಳ್ಳೋದ್ರೊಳಗೆ ನೀನು ಅಯೋಧ್ಯೆಗೆ ಹೋಗಲೇಬೇಕು ಅಂಥೇಳಿ ರಾಮ ಸುಮಂತ್ರನಿಗೆ ಒತ್ತಾಯ ಮಾಡ್ತಾನೆ. ಸುಮಂತ್ರನು ಸಮಾಧಾನ ಪಡಿಸಿ ರಾಮ ಗೂಹನತ್ತ ನೋಡಿ ನುಡಿದನು. ಇತ್ತು ಒಂದು ಕಡೆಗೆ ಸುಮಂತ್ರನಿಗೆ ಸಮಾಧಾನ ಹೇಳಿ ನೀನು ಮರಳಿ ಅಯೋಧ್ಯೆ ಹೋಗಂತ ಹೇಳ್ತಾನೆ. ಮತ್ತೊಂದು ಕಡೆಗೆ ಗೂಹನಿತ್ತಿರ್ತಾನೆ. ಗೂಹನತ್ತ ನೋಡಿಕೊಂಡು ರಾಮ ಹೇಳ್ತಾನೆ, ಓ ಗೂಹ, ಈ ಅರಣ್ಯದಲ್ಲಿ ನಾನು ಇರುವುದು ಸರಿಯಲ್ಲ. ಇನ್ನು ಭಾಳ ಹೊತ್ತು ನನಗೆ ಈ ಅರಣ್ಯದಾಗ ಇರೋಕ್ಕಾಗೋಲ್ಲ. ಗಂಗಾ ನದಿ ದಡದ ಮೇಲೆ ನನಗೆ ಇರಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ಈ ಅರಣ್ಯದಲ್ಲಿ ಇರೋದಿಲ್ಲ. ಇದು ಭಾಳ ಸಮೀಪ ಆಗ್ತದೆ ನಮಗೆ ಅಯೋಧ್ಯೆಗೆ. ಮತ್ತು ಜನರಿಗೆ ಗೊತ್ತಾಗ್ತಂದ್ರೆ ಅವ್ರು ನನಗೆ ಮತ್ತು ಬರತ್ತಾರೆ. ಇವೆಲ್ಲ ತೊಂದರೆಗಳು ನಡೀತಾ ಇರ್ತಾವೆ. ಅದಕ್ಕೆ ನಾ ಇಲ್ಲಿರೋದು ಸರಿಯಲ್ಲ. ಸನ್ಯಾಸಿ ನಿಯಮದಂತೆ ನಾವಿರಬೇಕು. ಈಗ ನಾ ಬಂದದ್ದನ್ನು ಸನ್ಯಾಸಿಗತೆ ಇರಬೇಕಾಗಿದೆ ನನಗೆ. ಮುಂದೆ ಸನ್ಯಾಸಿಯ ನಿಯಮದಂತೆ ನಾವಿರಬೇಕು. ಅರಣ್ಯ ಗುಡಿಸಲಲ್ಲಿ ನಾನು ಹೋಗಿ ಅರಣ್ಯದಾಗಿರಬೇಕು. ಅರಣ್ಯದಾಗ ನಮ್ಮದು ಗುಡಿಸಲಿರಬೇಕು, ಅಲ್ಲೇ ನಾನು ವಾಸವಾಗಬೇಕು. ಅರಣ್ಯ ಇವರು ಸನ್ಯಾಸಿಗತೆ. ಜಟ ಕಟ್ಟಲು ಆಲದ ಮರದ ಹಾಲು ತನ್ನಿ. ಅವನಿಗೆ ಹೇಳ್ತಾರೆ, ನನಗೆ ಈ ಕೂದಲದ ಜಟ ಕಟ್ಟಬೇಕಾಗಿದೆ. ಅದಕ್ಕೆ ಆಲದ ಇದಕ್ಕಿತ್ತರೆ ಎಲೆ ಕಿತ್ತರೆ ಅಥವಾ ಟೊಂಗಿ ಮುರಿದ್ರೆ ಅದರದ್ದು ಒಂದು ದ್ರವಸ ಬರ್ತದೆ, ಬಿಳಿ ಹಾಲು ಅಂತೀವಿ ನಾವು. ಅದಕ್ಕೆ ಆಲದ ಹಾಲು ಅದನ್ನು ತೊಗೊಂಡ್ಬಿಡು, ಅದನ್ನು ಕೂದಲಿಗೆ ಹಚ್ಚಿ ನಾನು ಜಟ ಕಟ್ಟಿಕೊಡ್ತೀನಿ ಅಂತ ರಾಮ ಗೂಹನಿಗೆ ಹೇಳ್ತಾನೆ. ಇಲ್ಲಿಂದ ಬೇಗ ಹೊರಡಬೇಕು ನಾವು ಅಂತ ಹೇಳ್ತಾನೆ. ಅದಕ್ಕೆ ಆದಷ್ಟು ಬೇಗ ತೊಗೊಂಬಂದ್ಬಿಡಪ್ಪ, ಮತ್ತು ನಾವು ಸನ್ಯಾಸಿ ರೂಪ ಧಾರಣೆ ಮಾಡಿಕೊಂಡು ಆ ಪ್ರಕಾರ ಆಗಿ ನಾವು ಇಲ್ಲಿಂದ ಕಾಲು ಕೇಳಬೇಕಾಗಿದೆ, ಆದಷ್ಟು ಬೇಗ ಬಾ ಅಂತ ಹೇಳ್ತಾನೆ. ತಂದು ಕೊಟ್ಟನು ಆಲದ ಹಾಲು ಗೂಹ, ಕೂದಲಿನ ಜಡೆ ಮಾಡಿ ಜಟ ಕಟ್ಟಿಕೊಂಡರು ರಾಮ ಲಕ್ಷ್ಮಣ. ಆ ಆಲದ ಹಾಲು ತೊಗೊಂಬಂದು ಕೊಡ್ತಾನೆ. ಅದನ್ನು ತೊಗೊಂಡು ತಮ್ಮ ತಲೆ ಕೂದಲಿಗೆ ಹಚ್ಕೊಂಡು ಅದನ್ನು ಜಡೆ ಮಾಡಿ ಒಂದು ಜಟವನ್ನು ಇಬ್ಬರು ರಾಮ ಲಕ್ಷ್ಮಣ ಕಟ್ಟಿಕೊಡ್ತಾರೆ. ಮುಂದೆ ಮರದ ತೊಗಟೆ ಬಟ್ಟೆ ಧರಿಸಿದರು. ಮರದ ತೊಗಟೆ ನಾರಿನಿಂದ ಮಾಡಿದಂತಹ ಬಟ್ಟೆಗಳನ್ನು
ಅಲ್ಲೇ ಇವನಿಂದ ಇಸ್ಕೊಂಡು ಆ ಬಟ್ಟೆಗಳನ್ನು ಧರಿಸ್ತಾರೆ. ಇಬ್ಬರು ಸನ್ಯಾಸಿಗಳಂತೆ ಹೊರಡುತ್ತಾ ನುಡಿದರು. ಮುಂದೆ ಅಲ್ಲಿಂದ ದಡ ಕಡೆ ಬಂದಿದ್ದರು ಮತ್ತು ಮುಂದೆ ಡೋಣಿ ಬಂದು ರೆಡಿ ನಿಂತಿತ್ತು. ಅವಾಗ ಮುಂದೆ ಹೊರಿತಾನ ಗೂಹ ಹೇಳಿಬಿಡ್ತಾನೆ, ಓ ಗೂಹ, ರಾಜ್ಯದ ರಕ್ಷಣೆ, ಹಣಕಾಸು, ಆಂತರಿಕ ಭದ್ರತೆ, ಸಾರ್ವಜನಿಕ ಸಂಬಂಧಗಳು ರಕ್ಷಿಸಿಕೊಳ್ಳಬೇಕು. ನೋಡ್ರಿ, ಇವು ರಾಜಕೀಯ ತಂತ್ರಗಳಿವು. ಅಂದರೆ ರಾಜ್ಯವನ್ನು ಹೇಗೆ ನಾವು ನಿರ್ವಹಿಸ್ಕೊಂಡು ಹೋಗಬೇಕು, ಆಡಳಿತ ಹೇಗೆ ಮಾಡಬೇಕು ಅನ್ನುವಂತಹ ತಂತ್ರಗಳನ್ನು ವಾಲ್ಮೀಕಿಯವರು ಸಂಕ್ಷಿಪ್ತವಾಗಿ, ಇವಕ್ಕೆ ನಾವು ಪೊಲಿಟಿಕಲ್ ಥಾಟ್ಸ್ ಅಂತ ಹೇಳಿದರು. ಇಟ್ಸ್ ಎ ಗ್ರೇಟ್ ಪೊಲಿಟಿಕಲ್ ಥಿಂಕರ್. ಯಾರು? ಆದಿಕವಿ ವಾಲ್ಮೀಕಿ. ಇಲ್ಲಿ 4 ಬ್ರಾಂಚಸ್ದಾಗ ಹೇಳೋ ಕಾಲಕ್ಕೆ ರಾಜಕೀಯ ಶಾಸ್ತ್ರನೂ ಹೇಳ್ತಾನೆ. ರಾಜಕೀಯ ಶಾಸ್ತ್ರದ ಸಂಪೂರ್ಣ ಜ್ಞಾನ ಆದಿಕವಿ ವಾಲ್ಮೀಕಿಯವ್ರಿಗೆ ಇರ್ತದೆ. ಅದಕ್ಕೆ ಇಲ್ಲಿ ರಾಮ ಹೊರಡೋ ಕಾಲಕ್ಕೆ ಗೂಹನಿಗೆ ಈ ರಾಜಕೀಯ ಜ್ಞಾನದ ಬಗ್ಗೆ ಅವನಿಗೆ ಹೇಳ್ತಾನೆ ಮತ್ತು ಅವನನ್ನು ಎಚ್ಚರಿಸ್ತಾನೆ. ಓ ಗೂಹ, ರಾಜ್ಯದ ರಕ್ಷಣೆ, ಮೊದಲು ರಾಜ್ಯದ ರಕ್ಷಣೆ, ಡಿಫೆನ್ಸ್ ಅಂತೀವಿ ನಾವು. ಈಗ ನಮ್ಮ ಟರ್ಮ್ದಾಗ ನೋಡ್ಬೇಕಾದ್ರೆ ಫಸ್ಟ್ ಏನಪ್ಪ ಅಂದ್ರೆ, ಯಾವುದೇ ದೇಶದ ಫಸ್ಟ್ ಪ್ರಯಾರಿಟಿ ಅಂದ್ರೆ ಡಿಫೆನ್ಸ್, ಸಂರಕ್ಷಣೆ, ರಕ್ಷಣೆ. ಎರಡನೇದವರು ಆಕ್ರಮಣ ಮಾಡದಂತೆ, ಯುದ್ಧ ಮಾಡದಂತೆ ನೋಡ್ಕೊಳ್ಳೋ ಸಲುವಾಗಿ, ಯುದ್ಧ ಮಾಡಿದಿರೋದನ್ನು ದೇಶವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಮೊದಲು ಡಿಫೆನ್ಸ್ ಬೇಕಾದ ದಳಗಳಂತ ಹೇಳಿದ್ರು. ಈಗ 3 ದಳ ಅದಾವೆ, ಹಿಂದವರು 4 ದಳ ಇಟ್ಟಿದ್ರು. ಮುಂದೆ ಹಣಕಾಸು ಭಾಳ ಮುಖ್ಯ ನೋಡ್ರಿ. ಇಲ್ಲಿ ರಾಜ್ಯದ ಹಣಕಾಸು ಬಹಳ ಭದ್ರವಾಗಿರಬೇಕು. ಅದಕ್ಕೆ ಅವರು ಹೇಳ್ತಾರೆ, ವಾಲ್ಮೀಕಿಯವರು ಮುಂದೆ ಚಿಂತನೆಗಳಲ್ಲಿ ಬರ್ತಿದೆ, ರಾಜ್ಯ ಯಾವಾಗಲೂ ಸಮತೋಲಿತ ಮುಂಗಡ ಪತ್ರವನ್ನು ಹೊಂದಿರಬೇಕು, ಆಯವ್ಯಯ ಪತ್ರವನ್ನು ಹೊಂದಿರಬೇಕು, ಬಜೆಟನ್ನು, ಬ್ಯಾಲೆನ್ಸ್ಡ್ ಬಜೆಟನ್ನು ಹೊಂದಿರಬೇಕು. ನಮ್ಮಲ್ಲಿ ಎಷ್ಟು ಆದಾಯ ಬರ್ತಿದೆ ತೆರಿಗೆ ರೂಪದಲ್ಲಿ, ಅಷ್ಟೇ ವೆಚ್ಚವನ್ನು ಮಾಡಬೇಕು. ಆ ವೆಚ್ಚದಾಗ ಪ್ರಯಾರಿಟಿ ಅದು ಕೊಡಬೇಕಾದ್ರೆ ಮೊದಲು ದೇಶದ ಭದ್ರತೆ ಕೊಡಬೇಕು, ರಕ್ಷಣೆ ಕೊಡಬೇಕು, ಮುಂದೆ ಅಭಿವೃದ್ಧಿ ಕೊಡಬೇಕು, ಆಡಳಿತ ಕೊಡಬೇಕು, ಜನರ ಹಿತಕ್ಕಾಗಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಂಚಬೇಕು. ಇವು ಸೂತ್ರಗಳನ್ನು ವಾಲ್ಮೀಕಿಯವರು ಇವ ರಾಮಾಯಣದಲ್ಲಿಯೂ ಕೊಟ್ಟಾರೆ. ಮುಂದೆ ಅವ್ರದ್ದೇ ಒಂದು ಪ್ರತ್ಯೇಕವಾದಂಥ ಗ್ರಂಥ ಇದೆ, ಪ್ರಚೇತಸ ಅರ್ಥಶಾಸ್ತ್ರ ಪುಸ್ತಕ. ಅದನ್ನು ಯಾರಿಗೆ ನೋಡೋ ಸಿಕ್ಕಿಲ್ಲ, ಇಲ್ಲದ. ಬಟ್ ಅದರ ರೆಫರೆನ್ಸ್ ಮಾತ್ರ ಕೌಟಿಲ್ಯರು ಅರ್ಥಶಾಸ್ತ್ರದಲ್ಲಿ ಕೊಟ್ಟಾರೆ. ಮುಂದೆ ಹಣಕಾಸಿನ ಬಗ್ಗೆ ಸದೃಢವಾಗಿರಬೇಕು. ಹಣಕಾಸು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಿರ್ತಾನೆ. ಆಂತರಿಕ ಭದ್ರತೆ ನೋಡಿ, ಬಾಹ್ಯ ಭದ್ರತೆ ಆತ, ಆಂತರಿಕ ಭದ್ರತೆ ಅಂದರೆ ನಾವಿಲ್ಲಿ ಪೊಲೀಸ್ ಇದೆ, ನಮ್ಮಲ್ಲಿ ಹೋಮ್ ಇಲಾಖೆ ಅಂತ ಇರ್ತದೆ, ಹೋಮ್ ಮಿನಿಸ್ಟ್ರಿ ಅಂತ ಇರ್ತದೆ, ಹೋಮ್ ಇಲಾಖೆ ಇರ್ತದೆ. ಹೋಮ್ ಇಲಾಖೆದಾಗ ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ, ಪೊಲೀಸ್ದಾಗ ಬಹಳಷ್ಟು ಪ್ರಕಾರದ ಪೊಲೀಸರಿದ್ದಾರೆ. ಅದರಿಂದ ಆಂತರಿಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಆಂತರಿಕ ಭದ್ರತೆ ಬೇಕು. ಇಲ್ಲಿ ನೋಡಿ, ನಮ್ಮ ಸಂವಿಧಾನದಲ್ಲಿಯೂ ಇದೆ. ಯಾವಾಗ ಹೊರಗಿನಿಂದ ನಮಗೆ ಅಪಾಯ ಕಂಡು ಬರ್ತಿದೆ, ಹಲ್ಲೆ ಮಾಡುವ, ಯುದ್ಧ ಮಾಡುವ ಅಪಾಯ ಕಂಡು ಬರ್ತಿದೆ, ಆಂತರಿಕವಾಗಿ ಅಸ್ಥಿರತೆ ಕಂಡು ಬಂತು, ಭಾಳಷ್ಟು ಜನ ದೊಂಬೆಗಳನ್ನು ಮಾಡ್ತಾಯಿದ್ರು, ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾಯಿದ್ರು, ದೇಶದಲ್ಲಿ ಅರಾಜಕತೆ ಬಂದಿತ್ತಂದ್ರೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತಂದ್ರೆ, ಆವಾಗ ನಮ್ಮ ಸಂವಿಧಾನದ ಪ್ರೊವಿಷನ್ ಇದೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾನೆ, ಇದ್ದ ಸರ್ಕಾರಗಳನ್ನು ಬರಖಾಸ್ತು ಮಾಡಿ ತನ್ನ ಕೈಯಾಗಿ ತೊಗೊಂಡು, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ತನ್ನ ಕೈಯಾಗಿ ತೊಗೊಂಡು ಅವು ಎರಡೂ ನಿಯಂತ್ರಣ ಮಾಡುವುದು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಮಾಡ್ತಾನೆ. ಇಲ್ಲಿಯೂ ಕೂಡ ಅದನ್ನು ಹೇಳ್ತಾರೆ ಅವರು, ಹೊರಗಿನ ಭದ್ರತೆ ಇರಬೇಕು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗು. ಅಂದರೆ ಜನ ವಿರೋಧಿ ಚಟುವಟಿಕೆಗಳನ್ನು ನೀನೇನಾದರೂ ಮಾಡಿದೆ ಅಂದರೆ ಜನ ರೊಚ್ಚಿಗೆ ಹೇಳ್ತಾರೆ, ಅರಾಜಕತೆ ಹುಟ್ಟಿದೆ, ಅದು ಆಗದಂಗೆ ನೋಡ್ಕೊಂಡು ಹೋಗಂತ ಹೇಳ್ತಾನೆ. ಸಾರ್ವಜನಿಕ ಸಂಬಂಧಗಳು, ಪಬ್ಲಿಕ್ ರಿಲೇಷನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜನರಿಗೆ ಏನು ಅಗತ್ಯಗಳದಾವ, ಜನರೊಂದಿಗೆ ಹೇಗಿರಬೇಕು, ಜನರಿಗೆ ಯಾವ ನೀತಿಗಳನ್ನು ಕೊಡಬೇಕು, ಯಾವ ಕಾರ್ಯಕ್ರಮಗಳನ್ನು ಕೊಡಬೇಕು, ಅಭಿವೃದ್ಧಿ ಹ್ಯಾಂಗೆ ಮಾಡಬೇಕು, ಕಲ್ಯಾಣ, ಅವರು ಬಿಕ್ಕಟ್ಟುಗಳನ್ನು, ಆರೋಗ್ಯ ಇಲ್ಲಿ ಮುಖ್ಯವಾಗಿದೆ ಹೇಳ್ತಾರೆ. ಆರೋಗ್ಯ, ನೀರು, ಆಹಾರ, ಇವು ಮೂರೂ ಫಂಡಮೆಂಟಲ್ ಅವರು ರಿಕ್ವೈರ್ಮೆಂಟ್ಸ್ ಏನದಾವಲ್ಲ ಮನುಷ್ಯ ಬದುಕಬೇಕಾಗಿತ್ತಂದ್ರೆ, ನಾವು ನಮ್ಮ ಸಂವಿಧಾನ ಸಹಿತ ಅದೇ ಇದೆ. ಸಂವಿಧಾನ ಆಲ್ಸೋ ಗ್ಯಾರಂಟೀಡ್ ಏನು ಫೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ರೈಟ್ ಟು ಲೈಫ್ ಅಂತ ಏನಿದೆಯಲ್ಲ, ರೈಟ್ ಟು ಲಿವಿಂಗ್, ಕನಿಷ್ಠ ಮಟ್ಟದಲ್ಲಿ ಮನುಷ್ಯ ಬದುಕಿರಲಿಕ್ಕೆ ಆಹಾರ ಕೊಡುವಂಥ ಜವಾಬ್ದಾರಿ, ಆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಜವಾಬ್ದಾರಿ ಸರ್ಕಾರಗಳದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳದು. ಇದು ನಮ್ಮ ಸಂವಿಧಾನದಲ್ಲಿ ಇದೆ. ಅದೇ ರೀತಿ ರಾಮ ಅವನಿಗೆ ಮಾತುಗಳನ್ನು, ಸಲಹೆಗಳನ್ನು ಕೊಡ್ತಾನೆ. ಇವೆಲ್ಲ ರಕ್ಷಿಸ್ಕೊಂಡು ಹೋಗು ಅಂತ ಹೇಳಿ ರಾಮ ಅವನಿಗೆ ಏನು ಮಾಡ್ತಾನೆ, ಒಂದು ಸಲಹೆಯನ್ನು ಕೊಡ್ತಾನೆ.
ಮುಂದೆ ದೋಣಿ ಹತ್ತಿ ಗಂಗಾ ನದಿ ದಾಟಿ ಹೋಗುವಂತಹ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದನ್ನು ಮತ್ತು ಅಲ್ಲಿ ವಿಚಾರಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.